ಟೈಮ್ ಆಗ್ಬಿಡೈತೆ, ಹೊಡಿತಾ ಇದೀವಿ. ನಮ್ಮ ಗುರುಜಿ ಆರ್ಯವರ್ಧನ್ ಡ್ರೋನ್ ಆರ್ಸೆಟ್ ಆಡೋದು ಅದೆಲ್ಲರೂ ಮಧ್ಯದಲ್ಲಿ ಎತ್ಕೊಂಡ್ರು ಪಪ್ಪನ ಹೆಸರೇನು ರಿಸ್ಕಲ್ಲಿ ಆರಿಸ್ತಿದ್ದೀವಿ. ಯಾಕೊಂಡ್ರೆ ಪಕ್ಕ ಜೈಲೇ. 4 ಡ್ರೋನ್ ಸೀಸ್ ಮಾಡಿದಾರಲ್ಲ. ಗೈಸ್ ಡ್ರೋನ್ ಓಡಿಸ್ತಾ ಇದ್ದೋ ತಗ್ಲಾಕೋಗ್ಬಿಟ್ಟು ಅದ ಕೈ ಕುಡಿ ತಾತ. ಹಾಯ್ ಹಲೋ ನಮಸ್ಕಾರ, ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಪಾರ್ಟ್ 2, 3, 4 ಬಂಡೀಜೆ ಫಾಲ್ಸ್ಗೆ ವೆಯ್ಟ್ ಮಾಡ್ತಿದ್ದವರು. ಈಗ ಇನ್ನೊಂದು ಟ್ರಿಪ್ ವಿಡಿಯೋ ಬರ್ತೈತೆ. ನಿಜವಾಗ್ಲೂ ಎಲ್ಲ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಯಾರೋ ಬೈಕ ಬಿಡಿ. ಏನಂದೆ ಇನ್ನೊಂದ್ಸಲ ಹೇಳು. ನಿಜವಾಗ್ಲೂ ಎಲ್ಲ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಯಾರೋ ಬೈಕ ಬಿಡಿ. ಇವಾಗ ನಾವು ಬಂದು ಗೋಕರ್ಣ ರೀಚ್ ಆಗಿದ್ದೀವಿ. ಹೆಂಗ್ ಬಂದೆ ಅಂತ ನೋಡ್ಕೊ ಬನ್ನಿ. ಫ್ಲಾಶ್ ಬ್ಯಾಕ್. ಗೈಸ್ ಟೈಮ್ ಆಗ್ಬಿಡೈತೆ, ಹೊಡಿತಾ ಇದೀವಿ. ತಡಿಯ ವಿಡಿಯೋ ಮಾಡ್ತೀನಿ ನಿಧಾನಕ್ಕೆ ಹೋಗ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಬೇಗ ಓಡೋಗ್ಬೇಕು. 6:50 ಟೈಮ್ ಎಷ್ಟು? 6:40. ಅಲ್ಲೇ 10 ನಿಮಿಷ ತೊಗೊಳ್ಬೇಕು, ಅವಾಗ ಐತೆ ನಮಗೆ. ಜಾಸ್ತಿ ಸುಸ್ತಾಯ್ತು. ಯಾಕಡೆ ಗೈಸ್ ಫುಲ್ಲು ಲೇಟ್ ಆಗ್ಬಿಡ್ತು. ಆಯ್ತಾ ಇಲ್ಲ, ಹಿಂದೆ ಬೇರೆ 20 kg. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಯಾವ್ದು ಹೋಗುತ್ತೆ ಸರ್? ಹೋಗಿ ಕರೆಕ್ಟಾಗಿ ಕೇಳೋಣ. ಗೋಕರ್ಣ ಯಾವ್ದು? ಗೋಕರ್ಣ ಲೋ ಬಾ. ಇಂತೂ ಅರಸಾಹಸ ಪಟ್ಟು ಏನಿಲ್ಲ ಗೈಸ್, ನಾನು ಕರೆಕ್ಟ್ ಟೈಮ್ ಬಿಟ್ಟೆ. ಬಟ್ ಒಂದು 4-5 ಬಸ್ ಬಿಟ್ಟೆ. ಫೋಟೋ ಕಳಿಸಿದ್ರೆ ಪಕ್ಕ ಸಿಗ್ತಲ್ಲ ನೋಡಿ. ಕರೆಕ್ಟಾಗಿ ನಾನು ಕುಣಿಗಲ್ಲಿ ಹತ್ಕೋಬೇಕಾಯ್ತು. ಈ ನನ್ನ ಮಕ್ಕಳು ಮಾಡಿದ ಕೆಲಸ ಚೆಕ್ ಮಾಡ್ತಾರೆ ಅಂತ ಹೀಗೆ ಬಂದ್ಬಿಟ್ಟು ಹತ್ಕೊಂತಾರೆ. ಏನು ಮಾಡೋಕ್ಕಾಗಲ್ಲ, ಚೆಕ್ ಮಾಡ್ತಾರಲ್ಲ ಟಿ ಸಿ. ನೀನು ಸುಳ್ಳು ಸಾಮಾನ್ಯ ಅನ್ಕೋಬೇಡ. ಹೌದಾ? ಅದು ಮಾಡೇ ಮಾಡ್ತಾರೋ, ಕ್ಯೂ ಇದ್ರೆ ಮಾಡೇ ಮಾಡ್ತಾರೋ. ಹೋಗ್ಬಿಡಿ, ಹತ್ಕೊಬಿಡ್ತೀವಣ್ಣ. ಕಂದಲೇ ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ ಅಂತ ಒಳಗೆ ಎಸ್ತ್ರಿಗೆ ಇಟ್ಬೇಕು. ಈಗ ಈ ಕಡೆ ಆ ಕಡೆ ಅಥವಾ ಇದಕ್ಕೆ ನಡಿ ಎತ್ಕೋ. ಏನೋ ಫ್ರೆಂಡ್ಸ್ ಮಾಡ್ಸಂಗಿಲ್ವಾ? ಎಲ್ಲ ಕೋಚ್ ಅದು ಕೋಚ್ ಇದೇನೆ, ಫ್ರೆಂಡ್ಸ್ ಇರೋದು. ಟೈರೋ ಬೈಕಿಗೆ ಸಾಕಾಗಿ ಓಡ್ 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 ಓಡ್. ಬಾಬಾ ಇಲ್ಲವನ ಬಾ. ಫೋನ್ ಆಗ್ತಾವ ನೋಡಿ ಶಿಷ್ಯ. ರೀಚ್ ಆಗಿದ್ದೀವಿ ಅಲ್ಲೇ. ಸೈಡ್ ಬರಲ್ಲ, ಅವ್ರಿಬ್ಬರು ತೋರ್ಸೋಣ. ಹಾಂ ನಮಸ್ಕಾರ. ನಾವು 1 ನಿಮಿಷ ಲೇಟ್ ಮಾಡಿ ಟ್ರೈನ್ ಹಿಡಿತಿದ್ದೀವಿ. ನಡ್ಕೊ ಬರ್ಬೇಕಾಯ್ತು ಅಲ್ಲಿವರೆಗೂ. ಮೆಟ್ರೋ ತಕ್ಕ ಉಳಿತು ಒಳ್ಳೇದು. ನಡ್ಕೊ ಕೊನೆಗೂ ನಮ್ಮ ಒಂದು ಕಂಪಾರ್ಟ್ಮೆಂಟ್ ರೀಚ್ ಆದೋ. ಶುಭ ರಾತ್ರಿ. ಧನ್ಯವಾದಗಳು. ಕಾಣದ ಕಡಲಿಗೆ ಈಗ ನಾವು ಗೋಕರ್ಣ ರೈಲ್ವೆ ಸ್ಟೇಷನ್ ಬಂದು ಇಳಿದಿದ್ದೀವಿ. ನಾನು ಹೇಳ್ತಾ ಇದ್ದೀನಿ, ಯಾರು ಮಾತಾಡಿದ್ದು? ಇವನು ಲಾಲು ಬೇಕು. ಎಬ್ಬಲಿ ನಾನು. ಸೊ ಇವಾಗ ಆಟೋಗೆ ಇಲ್ಲೇ ರೆಡಿ ಮಾಡ್ತಾ ಇದ್ದೀವಿ, ಹೋಗಿ ಹೊತ್ಕೊಬಿಡ್ತೀವಿ. ನಾವೀಗ ಆಟೋದಲ್ಲಿ ಕೂತ್ಕೊಂಡಿದ್ದೀವಿ. ನಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನೊಂದು 1.5 ಕಿಲೋಮೀಟರ್ ಇದೆ. ಹೇಳ್ರಪ್ಪ. ವಾಟ್ ಆರ್ ಯು ಪೀಪಲ್ ಪ್ಲೇಯಿಂಗ್? ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ? ಗೈಸ್ ನೋಡ ಇಲ್ಲೆಲ್ಲ ನಿನ್ ಭಾಷೆಲೇ ಗೈಸ್ ಬನ್ನಿ ತೋರಿಸ್ತೀನಿ. ಬೀಚು ನೋಡ್ಕೊಳ್ಳಿ.
ಯಾಗ ಸ್ಟೇಗೆ ಬಂದು ಈಗ ಇದೇ ಟೆಂಟಲ್ಲಿ ಯಾವ್ದಾರು ಒಂದು ಟೆಂಟ್ ಕೊಡ್ತಾರೆ, ಎತ್ತಿ ಹಾಕೊಳ್ಳೋದಷ್ಟೇ. ಡುವೆಲ್ ಟೆಂಟ್ ಆ ಕಡೆ ವ್ಯೂ ನೋಡ್ಕೊಬಿಡಿ. ನಾಷ್ಟ ಮಾಡೋಕ್ಕೆ ಇಲ್ಲೇ ಹೋಟ್ಲು ಹುಡುಕ್ತಾ ಇದ್ದೀವಿ. ಎಲ್ಲ ಹೋಗ್ತಾ ಇದ್ದೀವಿ ಯಶಸ್ಸು? ಏನು ಸೆಕೆಂಡ್ ಆಫ್ ಇಯರು ರೂಮ್ ಗೀಮಲ್ಲಿ ಮಾಡ್ತಾವ್ರೆ ಊಟನ? ಇಲ್ಲ ಹಾಕಳಮ್ಮ. ಪಟ್ಪಟ್ ಹೇಳ್ರು. ನಂಗೊಂದು ಇಡ್ಲಿ, ಮಸಾಲೆ, ಮಸಾಲೆ ದೋಸೆ, 3 ಮಸಾಲೆ. ನಾವೀಗ ಕುಮಟಾಗೆ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಈಗ ನೋಡಿ ಕುಮಟಾಯಿಂದ ಯಾಣ ಈಗ ಕುಮಟಾ ಬಸ್ ನಿಲ್ದಾಣದಲ್ಲಿದ್ದೀವಿ. ಈಗ ಇಲ್ಲಿಂದ ಡೈರೆಕ್ಟ್ ಯಾಣಾಗ ಹೋಗ್ಬೇಕು. ಬನ್ನಿ ಯಾಣಾಗ ಹೋಗೋಣ. ಎಲ್ಲ ಇಲ್ಲಿ ಕೇಳ್ತಾವ್ರು ನೋಡ್ರಿ, ರೋಡ್ ನೋಡ್ತಾವ್ರು. ರೋಡ್ ಸೊ ಹಿಂಗಾಸಿಂದ ಹೋಗ್ಬೋದು, ಹಂಗಾಸಿಂದ ರಿಟರ್ನ್ ಇಲ್ಲ ಅಂತವ್ರೆ. ನೋಡೋಣ ಬನ್ನಿ ಏನು ಮಾಡೋದು. ಲೇಟಾಗಿ ಬಂದಿದ್ದೀವಿ. ಆಲ್ಮೋಸ್ಟ್ ಟೈಮು 12:45 ಆಯ್ತು. ಅಂದರೆ ಈಗಲೇ ಡ್ರೈವಿಂಗ್ ಲೈಸೆನ್ಸ್ ಕೊಡ್ತಾರಾ? ಬೇಕಾದ್ರೆ ನಾನು ಈಗ ಕಲ್ತ್ಕೊಂಡಿದ್ದೀನಿ, ಹೋಯ್ತೀನಿ, ತಗೋತೀನಿ ಬೇಕಾದ್ರೆ. ಏನು ಫುಲ್ ಹ್ಯಾಪಿ ರಿಯಾಕ್ಷನ್ ಮಾತಾಡ್ತಾ ಇದೀಯಪ್ಪ ನೀನು. ಇವಾಗ ಯಾರು ಬರೋದು ಬಂದ್ಬಿಟ್ಟಿದ್ದೀವಿ. ನೋಡಿದ್ರೆ ಬಸ್ ಇಲ್ಲ, ಬಸ್ ಇದ್ರೂ ರಿಟರ್ನ್ ಬಸ್ ಇಲ್ಲ ಯಾಣಕ್ಕೆ. ಏನು ಮಾಡೋದು, ಎಲ್ಲ ತಲೆ ಕೆಡ್ಸ್ಕೊಂಡ್ಬಿಡ್ತೀನಿ ನೋಡಿ. ವಿಮಲ್ ನಮ್ಮ ಭಾಷೆ ಕೇಸರಿ. ವಿತೌಟ್ ಮೈ ಹೆಲ್ಪ್ ಈಗ ಯಾಣ ಬಸ್ ಸಿಕ್ಕೈತೆ. ಹೆಂಗ ಮಾಡಿ ದೇವರು ಶಿವರ್ಪಣ ಮಸ್ತು ಅಂದ್ಕೊಂಡು ಹತ್ತಿದ್ದೀವಿ. ಎಲ್ಲ ಹೆಂಗೆ ಕೂತವ್ರು ನೋಡಿ. ವಿಮಲ್ ನಮ್ಮ ಭಾಷೆ ಕೇಸರಿ. ಅಲ್ಲೊಬ್ಬ ಕೂತವನೆ. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಯಾಗೈಸ್ ಈಗ ಯಾಣಾಗೆ ರೀಚ್ ಆಗಿದ್ದೀವಿ. ಸೊ ಈಗ ಟಿಕೆಟ್ ಪೇ ಮಾಡಿ ನಡ್ಕೊಂಡು ಹೋಗಬೇಕು. ಟೈಮ್ ಬಂದು ಆಲ್ಮೋಸ್ಟ್ ನಿಯರ್ 3 ಗಂಟೆ. ಅವ್ರೇನೇನೋ ತಗೊಂತವ್ರೆ, ಈ ಜಾಗದಿಂದ ಹೋಗಬೇಕು. ಸೊ ಅದಾದಮೇಲೆ ಡ್ರೋನು ಅಲ್ಲೋ ಇಲ್ಲ ಅಂತವ್ರೆ, ನೋಡೋಣ ಏನು ಅಂತ. ಸೊ ಹಂಗೆ ಇದು ಬೋರ್ಡಲ್ಲಿ ಏನು ನೋಡ್ಕೊಳ್ಳಿ. ಬನ್ನಿ ಹೋಗೋಣ. ಈಗ ಯಾಣದಲ್ಲಿ ಟಿಕೆಟ್ ತಗೊಂಡಾಯ್ತು. ಎಲ್ಲರೂ ಪಕ್ಷಿಗಳ ಥರ ಕಾಯ್ತಾ ಇದೀವಿ. ಅವನೊಬ್ಬ ವಾಶ್ರೂಮ್ ಹೋಗಿ ಲಾಸ್ಟಲ್ಲಿ ಬರ್ತಾವನೆ. ಸೊ ಈಗ ನಡೀರಿ, 2 ಕಿಲೋಮೀಟ್ರ್ ಐತಂತೆ, ಹತ್ಕೊಂಡು ಓಡಾಗಬೇಕು. ಯಶಸ್ಸವರು ರೆಡಿ ಇದ್ದಾರೆ. ವಿಮಲ್ ನಮ್ಮ ಭಾಷೆ ಕೇಸರಿ. ಅಲ್ಲ ನೋಡಿ ಹೆಂಗ್ ಓಡೋಯ್ತಿದ್ದಾರೆ. ಓಡು, ಇವನು ಓಡ್ತಿರೋ ಸ್ಪೀಡ್ ನೋಡ್ರೆ ಇವನು ಸುಭಾಷ್ ಚಂದ್ರ ಬೋಸ್ ಆಗ್ಬೋದು. ಸೊ ನೋಡಿ, ಪ್ಲಾಸ್ಟಿಕ್ ಏನಾದ್ರು ಎಸೋದ್ರೆ ದಂಡ ದಂಡ ದಂಡ. ಸ್ವಲ್ಪ ಅರ್ಥ ಹೇಳ್ರಿ ಏನು ಅಂತ. ಏನರ್ಥ? ಯಾಕೆ ಇಂಗ್ಲಿಷ್ ಬರಲ್ವಾ? ಏನ್ ಬೇಕೋ ಅದನ್ನ ಮಾತ್ರ ನಿನಗೆ ಕೊಡಕ್ಕಿರೋದು ಹೊರತು ನಡೀರಿ. ಏನ್ ಬೇಕೋ ಅದನ್ನ ಕಿತ್ಕೊಳಕಲ್ಲ ಅಂತ ಅರ್ಥದಿಂದ. ಹೆಂಗೆ ಟ್ರಾನ್ಸ್ಲೇಟರ್ ಅರ್ಥ ಆಯ್ತಾ? ಬೀಳ 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 ಬೀಳ, ಒಳ್ಳೆ ಕಂಟೆಂಟ್ ಸಿಗ್ತದೆ ಬೀಳ. ಈಗ ನಡ್ಕೊಂಡು ಹೋಯ್ತು. ಆಲ್ಮೋಸ್ಟ್ 500 ಮೀಟರ್ ನಡೆದಿರ್ಬೋದು. ಕೆಲವು ಬ್ಯಾಚ್ಗಳು ಹೋಗ್ತಾ ಇದೆ. ಇಲ್ಲಿ ಒಂದು ಫಾಲ್ಸ್ ಹರಿತಾ ಇದೆ. ಬನ್ನಿ ಇಟ್ಕೊಂಡು ಹೋಗೋಣ. ದ ಮೋಸ್ಟ್ ವಾಂಟೆಡ್ ಅಸ್ಟ್ರಾಲಜರ್ ಇನ್ ಇಂಡಿಯಾ ಹೇಳ್ತಾರೆ ಅನ್ಕೊಂಡು ನಾವು ಓಡೋಗಿ ಮಾನ ಮರ್ಯಾದೆ ಕಳ್ಕೊಂಡು ಅವತ್ತು. ಎಷ್ಟಲ್ವಾ ನಿಜನೇ ಸುಳ್ಳ? ಗೆಲ್ತಾರೆ ಅನ್ನೋ ಮ್ಯಾಚ್ ಡ್ರಾ ಆಗುತ್ತೆ ಅಂತ ಭವಿಷ್ಯ ಹೇಳಿ ಡ್ರಾ ಮಾಡಿಸಿ ಸೋಲ್ಸ್ತಂತ ಅಸ್ಟ್ರಾಲಜರ್. ನಮ್ಮ ಗುರುಜಿ ಆರ್ಯವರ್ಧನ್. ಆರ್ಯವರ್ಧನ್ ಅಲ್ಲ, ನಿತ್ಯಾನಂದ. ನೀನು ನೋಡಿ ಹೆಂಗ್ ಬರ್ತಾರೆ ಗ್ಯಾಂಗ್ಸ್ಟರ್ಸ್. ಗ್ಯಾಂಗ್ಸ್ಟರ್ಸ್ ಅಲ್ಲ, ಪಕ್ಕದಲ್ಲೇ ನೀರೈತೆ ಅಂದ್ಬಿಟ್ಟು ಅವ್ರಿಗೆ ಬೇರೆ ಕಡೆ ನೀರು ಹಾಕ್ಸ್ತಾರೆ. ಅಲ್ಲಿ ಬರೋ ನೀರೇ ಹಾಕ್ಸೋದು ಕುಡಿಯೋಕ್ಕೆ. ಹೇಳೋದು ಅರ್ಥ ಮಾಡ್ಕೋತಿಲ್ಲ. ಬೆಟ್ಟದಿಂದ ಉದ್ಭವವಾಗುವಂಥ ಜಲವನ್ನು ಕುಡಿಲಿಕ್ಕಲ್ಲಿ ಪೈಪ್ ಮೂಲಕ ಮಾಡಿಕೊಟ್ಟಿದ್ದಾರೆ. ಅದನ್ನು ಕುಡಿದ್ರೆ ಆ ನೀರು ಕುಡಿತಾರ, ಈಗ ಕುಡಿತಾರ ಅಂತ ಹೇಳ್ತಿದ್ದಾರೆ. ನೋಡಿ ಇಲ್ಲಿ ಹತ್ಕೊಂಡು ಹೋಗ್ತಾ ಇದೀವಿ. ಪಪ್ಪನ ಹೆಸರೇನು? ಹೋಗ ಮುಖ ಚಿಕ್ಕ ಮುಚ್ಕೊಂಡು
ಕಾಣ್ತಾ ಇರ್ಬೋದು ನಿಮಗೆ ಯಾಣ. ಸೊ ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು ಇನ್ನೊಂದು ಸ್ವಲ್ಪ ದೂರ ಅಷ್ಟೇ. ಡ್ರೋನ್ ಶಾಟ್ ಇಲ್ಲ. ವಿಮಲ್ ನಮ್ಮ ಭಾಷೆ ಕೇಸರಿ. ಫೋನ್ ಬೀಳ್ತು. ಡ್ರೋನ್ ಫ್ಲೈ ಮಾಡ್ಬೋದಾ ಅಥವಾ ಏನು ಅಂತ ಗೊತ್ತಿಲ್ಲ. ದಯವಿಟ್ಟು ಹೇಳ್ತಾ ಇದೀನಿ, ಯಾರಾದ್ರೂ ಕೇಳಿದ್ರೆ ಕ್ಯಾಮ್ರಾ ಬ್ಯಾಗ್ ಅಂದ್ಬಿಟ್ಟು ನನ್ನ ಕಡೆಗೆ ತಿರ್ಗೋ. ಅಲ್ಲಿ ನೀನು ಗಾಬರಿ ಗೋವಿಂದ ಆಗಿ ಅದ್ಗೇಡಿಸ್ಬೇಡ ಅಷ್ಟೇ. ನಾನು ನಿನ್ನ ಮೇಲೆ ಹಾಕೋಗ್ಬಿಡ್ತೀನಿ ಅಲ್ಲಿ ಏನಾರು ನೀನು ಗಾಬರಿ ಆದ್ರೆ ಎಡ್ಸ್ಕೋ. ಫೋನ್ ಹೊಡೆದೈತಾ? ನಡಿ 100 ರೂಪಾಯಿ ಕೊಟ್ರೆ ಹಾಕ್ಸ್ಬೋದು. ಇಲ್ಲ ಬಿಡ. ಹಾಂ ಹುಡ್ಕೋ ಎಲ್ಲವ್ರೆ. ನೋಡಿ ಚೆನ್ನಾಗಿದ್ಯಾ ನಡೀರಿ ಬನ್ನಿ ಹೋಗೋಣ. ಸೊ ಆಲ್ಮೋಸ್ಟ್ ನಿಯರ್ ಬಂದು ಜನರೇ. ಏನಿದು ಆ ಕಲ್ಲು ಶಿಲೆಗಳು ನೋಡಿ, ವಾವ್ ಸೂಪರ್ ಹಿಂಗೈತೆ ನೋಡ್ರಿ. ಬರ್ರಪ್ಪ ಎಲ್ಲಿ ಬರ್ತಾವ್ರ? ಓ ಆ ಕಡೆ ಇನ್ನೊಂದು ಶಿಲೆ ಐತೆ ನೋಡಿ ಅಲ್ಲಿ, ಅದೇ ದೂರದಲ್ಲಿ ಇದರಲ್ಲಿ. ಆ್ಯಕ್ಚುಲಿ ಇಲ್ಲಿ ಒಂದು 2-3 ಇರ್ಬೋದು. ಸೊ ನಾನು ಡ್ರೋನ್ ವ್ಯೂ ಹಾಕ್ದಾಗ ಟ್ರೈ ಮಾಡ್ತೀನಿ ಡ್ರೋನ್ ಶಾಟ್ಸ್ ಏನೋ ತೊಗೊಬೋದಾ ಅಂತ. ರೆಸ್ಟ್ರಿಕ್ಷನ್ ಇದ್ದರೆ ಐ ಕಾಂಟ್. ಇಲ್ಲ ಅಂದರೆ ಪಕ್ಕಾ ನಿಮಗೆ ಡ್ರೋನ್ ಶಾಟ್ ವ್ಯೂ ತೋರಿಸ್ತೀನಿ. ನೋಡಿದ್ರಾ ಬ್ಯಾಕ್ಗ್ರೌಂಡ್ ವ್ಯೂ ನೋಡ್ಕೊಳ್ಳಿ. ಯಾಣ ಇದೊಂದು ಸೈಡು, ಈ ಸೈಡ್ ಇನ್ನೂ ಜಾಸ್ತಿ ದೊಡ್ಡನೇ ಇದೆ, ಉದ್ದ ಇದೆ. ಬಂದಿದ್ದಕ್ಕೂ ವರ್ತು. ಇನ್ನೊಂದು ಸ್ವಲ್ಪ ಅಷ್ಟೇ. ಪಾನೀಯ ಕೊಡ್ತಾವ್ರು ನೋಡ್ರಿ, ಕುಡ್ಕೊಬಿಡೋಣ. ಇಲ್ಲೇ ದೇವಸ್ಥಾನದ ಹತ್ತಿರ ಕುಡಿಯೋಣ ಬನ್ನಿ. ಇಲ್ಲಿ ನೋಡಿ, ಅದೇ ಈಗ ದೇವಸ್ಥಾನದ್ದು ದರ್ಶನ ಮುಗಿಸ್ಕೊಂಡು ಈಗ ಗುಹೆ ಒಳಗಡೆ ಹೋಗ್ತಾ ಇದ್ದೀವಿ. ಯಾಣ ಗುಹೆ ಒಳಗಡೆ ಪರ್ಮಿಷನ್ ಕೊಡಲಿಲ್ಲ, ರಿಸ್ಟ್ರಿಕ್ಟ್ ಆಗಿದೆ. ಯಾಕೆಂದರೆ ಈ ಜೇನು ಕಚ್ಚಿ ಅದೇ ಡ್ರೋನ್ ಫ್ಲೈ ಮಾಡಿ ಹೋದ ವರ್ಷದ ಗಂಟ ಇತ್ತಂತೆ. ಅದಾದಮೇಲೆ 1 ವರ್ಷದಿಂದ ಬಿಡ್ತಾ ಇಲ್ವಂತೆ. ಈಗ ಪರ್ಮಿಷನ್ ಇಲ್ಲ. ಬಟ್ ನೋಡೋಣ ಅಲ್ಲೆಲ್ಲಾದ್ರೂ ಆರ್ಸೋಕ್ಕಾಗತ್ತವ. ಅದು ನಾವು ಮಾಡೋ ತಪ್ಪೇನೆ. ನೋಡೋಣ ಏನಾದರೂ ಆರ್ಸೋಕ್ಕಾದ್ರೆ ಚಾನ್ಸ್ ಸಿಕ್ಕಿದ್ರೆ ಆರಿಸ್ತೀವಿ. ಅಲ್ಲಿ ಡ್ರೋನ್ ಕೊಟ್ಬಿಟ್ಟು ಬಂದಿದ್ದೀವಿ. ಯಾಕಂದರೆ ಡ್ರೋನ್ ತೊಗೊಂಡು ಅಂದರೆ ನಾನು ಗುಹೆ ಓಡ ಹೋಗ್ಬೇಕು ಅಂದರೆ 10 ನಿಮಿಷದಲ್ಲಿ ಬರಬೇಕು. ಇಲ್ಲ ಅಂದರೆ ನೋಡ್ಬಿಟ್ಟು ಯಾವಾಗಾದ್ರೂ ಬರ್ಬೋದು. ಯಾಕಂದರೆ ಆರಿಸ್ಬಿಡ್ತಾನೆ ಅಂತ ಅಲ್ಲಿ ಆರಿಸೋದ್ರಿಂದ ಇಲ್ಲಿ ಜೇನು ಇದೆಯಲ್ಲ ಇಲ್ಲೆಲ್ಲ ಮಧ್ಯದಲ್ಲಿ, ಈ ಜೇನೆಲ್ಲ ಆರಿ ದೂರದಿಂದ ಸತ್ತಿದಾರಂತೆ. ಬರ್ತಾ ಆಗೋಯ್ತು. ನಾವು ವಿ ಆರ್ ಇನ್ ಯಾಣ. ಬನ್ನಿ ಗುಹೆ ಒಳಗಡೆ ಹೋಗೋಣ. ಹೋಗುತ್ತಿದ್ದೀವಿ ಯಾಣ ಒಳಗಡೆ ಡೀಪ್ ಡೀಪ್ ಡೀಪ್. ನೋಡಿ ಏನೂ ಕಾಣಿಸ್ತಾ ಇಲ್ಲ. ನಾವೇನೋ ವೈಟ್ ಶರ್ಟ್ ಹಾಕಿದ್ರೆ ಕಾಣಿಸ್ತಾ ಇದ್ದೀವಿ. ಅಲ್ಲಿ ನೋಡಿ, ಅಲ್ಲಿ ಕಿಂಡಿಯಿಂದ ಕಾಣಿಸ್ತಾ ಇತ್ತು ನೋಡಿ. ಆ ಇನ್ನೊಂದು ಸೈಡ್ ಗುಡ್ಡೆ, ಇಲ್ಲಿಂದ ಬರಬೇಕು. ಈಗ ಮುಂದೆ ಹೋಗ್ತಾ ಇದ್ದೀವಿ. ನೋಡೋಣ ಹೊರಗಡೆ ಹೋಗ್ತಾ ಎಲ್ಲಿ ಗಂಟೆ ಹೋಗ್ತೀವಿ. ಡ್ರೋನ್ ಆಡ್ಸೋಕ್ಕಾಗಲ್ಲ ಅಂತ ಅಷ್ಟು ದೂರದಿಂದ ಬಂದಿದ್ದು ಈ ಡ್ರೋನ್ ಶಾಟ್ ತೊಗೊಳಕ್ಕೆ. ಅದು ಯಾಣ ಇನ್ಸ್ಟಾಗ್ರಾಮ್ ರೀಲಲ್ಲಿ ನೋಡಿಬಿಟ್ಟೆ ಆರಿಸ್ಬೇಕು ಅಂತ ತೊಗೊಂಬಂದಿದ್ದು. ಬಟ್ ಅನ್ಫಾರ್ಚುನೇಟ್ಲಿ ಇಲ್ಲಿಲ್ಲ. ದಯವಿಟ್ಟು ಇನ್ನು ಮುರುಡೇಶ್ವರದಲ್ಲಾದರೂ ಇಲ್ಲಿ ಡೀಪಾಗಿ ಹೋಗ್ತಾ ಇದ್ದೀವಿ. ಇನ್ನೂ ಕೆಳಗಡೆ ಹೋಗ್ತಾ ಅಷ್ಟು ದೂರ ಹೋಗ್ತೀವಿ. ವಿಕಾಸ್ ಅವ್ರು ಏನು ಅನಿಸ್ತಾ ಇದೆ? ಎಂಟ್ಕೊಂಡು ಇಲ್ಲೇ ಪಾಯಿಂಟು ಎಂಡಾ ಹಂಗೆ ಮತ್ತೆ ಕೆಳಗೆ ಬಂದು ನಂಗೆ ದೇವಸ್ಥಾನ ಕೂತೀವಿ. ಹೌದಾ? ಪ್ರದಕ್ಷಿಣೆ ಇದು. ಈಗ ಯಾಣ ಒಳಗಡೆಯಿಂದ ನುಗ್ಗಿ ಆಚೆ ಕಡೆಗೆ ಬಂದಿದ್ದೀವಿ. ಎಲ್ಲರೂ ಕಾಯ್ತಾ ಇದ್ದೀವಿ ಹೇಳಿ ಹೋಗೋಕ್ಕೆ. ಮುಗಿದಾಯ್ತು, ಯಾಣ ನೋಡಾಯ್ತು. ಬಟ್ ಡ್ರೋನ್ ಆರಿಸ್ತಿಲ್ಲ. ಎಲ್ಲಾರ ಕದ್ದಾರ್ಸೋಣ ಅಂದರೆ ಅದನ್ನು ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ. ಯಾಕಂದರೆ ಜೇನುಗಳೆಲ್ಲ ಕಟ್ಟಿರ್ತಾವಲ್ಲ, ಈ ಜೇನುಗಳಿಂದ ಹೆಜ್ಜೆಯನ್ನು ಕಟ್ಟಿರೋದು. ಸೊ ಅದು ರೆಕ್ಕೆಗೆ ಅಥವಾ ಏನಾದರೂ ಶಬ್ದಕ್ಕೆ ಆರಿದಾಗ ಮತ್ತೊಬ್ರಿಗೆ ಡ್ಯಾಮೇಜ್ ಆಗುತ್ತೆ. ಇಲ್ಲ ಅಂದರೆ ಸಾಯೋ ಚಾನ್ಸಸ್ ಜಾಸ್ತಿ. ಯಾಕಂದರೆ ಇಬ್ಬರು ಸತ್ತಿರೋದಕ್ಕೆ ಬ್ಯಾನ್ ಮಾಡಿರೋದು ಡ್ರೋನ್ ಫ್ಲೈಯಿಂಗ್. ನೋ ಡ್ರೋನ್ ಫ್ಲೈಯಿಂಗ್ ಅಂತ ಪ್ರಾಬಿಟೆಡ್ ಅಂತ ಹಾಕವ್ರೆ. ಇಲ್ಲಿ ತೊಂದರೆ ಇಲ್ಲ. ಗುಹೆಲಿ ಹೆಂಗಿತ್ತು ಎಕ್ಸ್ಪೀರಿಯನ್ಸು ವಿಕಾಸ್ ಅವರೇ? ಎಲ್ಲಿದ್ದಾರೆ? ಸೂಪರ್ ಮಾರ್ವೆಲಸ್ ಫ್ಯಾಂಟಾಸ್ಟಿಕ್ ಅಂಡ್ ಗಾರ್ಜಿಯಸ್. ಇವರೇನಿಲ್ಲ, ಇಷ್ಟೇ ಇವರು. ಬನ್ನಿ, ಇಲ್ಲೊಂದು ದೇವಸ್ಥಾನ ಐತೆ, ಗಣೇಶಂದಿರಬೇಕು. ವೇಣು ಗೋಪಾಲಕೃಷ್ಣ ದೇವಸ್ಥಾನ ಅಂತ ಐತೆ. ಸೊ ಈಗ ಅದು ಮತ್ತೆ ಕರ್ಕೊಂಡು ಹೋಗಿ ನಮ್ಮನ್ನ ಆ ದೇವಸ್ಥಾನ ಅಂಗಾಸಿಂದ ಬಂದಿದ್ದು ಮತ್ತೆ ಹಿಂಗಾಸಿಂದ ಕರ್ಕೊಂಡು ಹಿಂಗೆ ಕರ್ಕೊಂಡು ನಾನು ಡ್ರೋನ್ ಆರ್ಸೋಕ್ಕಾಗಲಿಲ್ಲ. ಬಟ್ ಎಲ್ಲೋ ಪ್ಲಾನಿಂಗ್ ಮಾಡ್ತಾಯಿದ್ವಿ. ಬಟ್ ಕೆರೆದೇಟೆ, ಅದಂತೂ ಸತ್ಯ ಅಷ್ಟೇ. ನೋಡೋಣ, ಕೆರೆದೇಟೆಲ್ಲ ಕಿತ್ಕೊಂಡ್ರೆ ಮುಗೀತು. ಪ್ರಾಬಿಟೆಡ್ ಅಂದಮೇಲೆ ಕೂಡ್ದು ನಮ್ಗೆ ಹೆಜ್ಜೆನೂ ಅಷ್ಟೊಂದೇನು ಕಾಣಿಸ್ತಿಲ್ಲ. ಬಟ್ ಹೆಜ್ಜೆನೂ ಎಲ್ಲ ಕಡೆ ಐತೆ ಅಂದರು.
ಈ ಸೀಸನಲ್ಲಿ ಆಯ್ತೋ ಇಲ್ವೋ ಗೊತ್ತಿಲ್ಲ ನೋಡಿ. ಯಾಣ ಎಲ್ಲ ಮುಗೀತು, ಮತ್ತೆ ಕೆಳಗಡೆ ಹೋಗ್ತಾ ಇದೀವಿ ಯಶವಂತ್. ಅಲ್ಲೆಲ್ಲಾರು ಮಧ್ಯದಲ್ಲಿ ನಿಂತ್ಕೊಂಡ್ರು ಆರಿಸ್ಬಿಡೋಣ. ಸರಿ ವಿಮಲ್ ನಮ್ಮ ಭಾಷೆ ಕೇಸರಿ. ಬಾಯ್ ಅಲ್ವಾ? ಹಂಗೆ ಮಾಡೋಣ. ಬಿಡು ಬಿಡು ಬಿಡು, ಹೋಗು ಬಿಡು, ಹೋಗು, ಹೋಗಲೇ ಹೋಗ ಬರಲ್ಲ ನಡಿ. ಬಾವ್ಲಿ 100ಕ್ಕೆ ಬೇಗ ಫೋನ್ ಹಾಕ, ಬೇಗ 100ಕ್ಕೆ. ಎಲ್ಲ ಈ ತರ ಎಲ್ಲ ಮಾಡ್ತಾರೆ. ಓಡೆ ಹೋಯ್ತಾ ಇರೋಣ. ಯಪ್ಪ ಯಪ್ಪ, ಏ ದೇವಸ್ಥಾನ ಕಣೋ, ದೇವಸ್ಥಾನ ಇರೋದು. ಇಲ್ಲ ಸರ್, ಯಾಕಡೆ ಇಲ್ಲ ಸರ್, ಇನ್ನು ಇಲ್ಲೇ ಆರಾಮ್ಸ ಅವ್ರು ಹೋಗಷ್ಟೇ ತೆಗ್ಲಾಕ್ ಕೊಡೋದು ನಾವು. ಇಲ್ಲಿ ಹೋಗೋಣ. ಯಾವಲ್ಲ ಅವನು? ಏ ಇವ್ನ ಯಾವನ ಸೆಡೆ ನನ್ ಮಗ. ಇಲ್ಲಿಂದ ಹೋಗೋದಾ ಬ್ರೋ? ಹಾ ಇಲ್ಲಿಂದ ಹೋಗ್ರಿ. ನೋಡಿ ಫ್ರೆಂಡ್ಸ್, ಫುಲ್ ರಿಸ್ಕಲ್ಲಿ ಆಡಿಸ್ತಿದ್ದೀವಿ. ಸಿಗಾಕೊಂಡ್ರೆ ಪಕ್ಕ ಜೈಲೇ. ಡ್ರೋನು ಮುಗೀತು, 1.5 ಲಕ್ಷ. ನೋಡೋಣ ಏನಾಗುತ್ತೆ ಅಂತ. ನಮ್ಮ ಲಕ್ ಚೆನ್ನಾಗಿದ್ರೆ, ಬೆಳಗ್ಗೆಯಿಂದ ಒಂದು ಸ್ವಲ್ಪ ಲಕ್ಕು ಮಲಿಕೊಂಡ್ಬಿಟ್ಟಿದೆ. ದೇವ್ರ ಗಂಟೆನೂ ಹೊಡಿತು, ದೇವ್ರ ಗಂಟೆ ಹೊಡಿತು, ಪಕ್ಕ ಒಳ್ಳೇದಾಗುತ್ತೆ. ಜೈ ಗಣೇಶ. ನೋಡಿ ವ್ಲಾಗ್ ಮಾಡ್ತಿರೋದು ಶ್ರೀಮಾನ್ ಯಶಸ್, ಶ್ರೀಮತಿ ಯಶಸ್, ಶ್ರೀಮತಿ ವರುಣ್ ಇದ್ದಾರೆ. ಇಲ್ಲಿ ಅವರು ನಮ್ಮ ಪಾಪು. 5 ನಿಮಿಷ ಬೇಗ ಬೇಗ ಬೇಗ. ವಿಕಾಸ್ ಅವ್ರ ತಲೆಗೆ ಶೂಟ್ ಆಗ್ತಿದ್ದಾರೆ. ವಿಕಾಸ್ ಸುಮ್ಮನೆ ಇರಿ ವಿಕಾಸ್ ಪ್ಲೀಸ್. ಇವಾಗ ಕೊನೆಗೂ ಆ ಟೈಮ್ ಬರ್ತಿದೆ, ರಿಸ್ಕ್ ಟೇಕಿಂಗ್ ಟೈಮ್. ಫೈನಲಿ ಇಟ್ಸ್ ಟೈಮ್. ಕೈಗೆ ಬರಪ್ಪ ನಾವು. ನೋಡಿ ರಿಸ್ಕಲ್ಲಿದ್ದಾರೆ. ದೂರದಿಂದನೇ ಝೂಮ್ ಹಾಕ್ಬಿಟ್ಟು ವಿ ವಿಲ್ ಟ್ರೈ ಟು ಶೂಟ್. ಯಾಕೆಂದರೆ ಅವ್ರಿಗೆ ಅಲ್ಲಿ ಸೌಂಡ್ ಕೇಳಿಸಿದ್ರೆ ಪಕ್ಕ ಮಾಡ್ಕೊತಾರೆ ಏನಾರು ಒಂದು. ಅದಕ್ಕೆ ಡ್ರೋನ್ ನೋಡಿ ಫುಲ್ ಕಾನ್ಸಂಟ್ರೇಟ್ ಆಗಿದ್ದಾರೆ. ಏನೂ ಆಗಿಲ್ಲ. ಅದ ನಾನು ಬರ್ತೈತೆ ತಾನೆ, ಡ್ರೋನ್ ಐತೆ ತಾನೆ ಒಟ್ಟಿನಲ್ಲಿ. ಇಲ್ಲ ಡ್ರೋನು ನೋಡಿ ಶೂಟ್ ಆಯಿತು. ನಾವು ವಿ ಆರ್ ಟ್ರೈಯಿಂಗ್ ಟು ಲ್ಯಾಂಡ್ ಇಟ್ ಅಂತ ನಮ್ಮ ಮೊಬೈಲ್ಗಳು ಕಳ್ಸ್ಕೊಂಡ್ಬಿಟ್ಟು ಎಡ್ ಮಾಡಿಬಿಟ್ಟು ವಿಡಿಯೋ ಡಿಲೀಟ್ ಮಾಡಿಬಿಡ್ತೀವಿ ಡ್ರೋನಲ್ಲಿ. ಬಿಕಾಸ್ ತುಂಬ ಅಲ್ಲಿ ಕೆಳಗಡೆ ಚೆಕ್ಕಿಂಗ್ ಮಾಡಿಬಿಟ್ರೆ ಕಷ್ಟ ಆಗಿಬಿಡುತ್ತೆ. ಓಕೆ ಇಲ್ಲ ಕುತ್ಕೊಂಡ್ಬಿಡು, ಅದು ಮರ್ಚಿಬಿಟ್ರಕ್ಕೆನಾ. ಬ್ಯಾಗು ಇದೇ ಡ್ರೋನು. ಇವರೇ ಮಿಸ್ಟರ್ ಸುಪ್ರೀತ್ ಆ್ಯಂಡ್ ದಿಸ್ ಇಸ್ ಮೀ. ಸೊ ಈಗ ಆರ್ಸಿದ್ನ ನೀವೇ ನೋಡಿದ್ರಿ. ಬನ್ನಿ ಕೆಳಗಡೆ ಹೋಗೋಷ್ಟರಲ್ಲಿ ಯಾರೋ ಹಿಡ್ಕಿಡ್ಕೊಬಿಡ್ತಾರೆ, ಅದೇನೂ ಗೊತ್ತಿಲ್ಲ. ನಾವು ಮಧ್ಯದಲ್ಲಿ ನಿಂತಿದ್ದು, ಸೆಂಟರ್ ಆಫ್ ಟ್ರಕ್ಕಿಂಗ್ ಮಧ್ಯದಲ್ಲಿ ಇದ್ದೀವಿ. ಅಲ್ಲಿ ನಿಂತ್ಕೊಂಡು ಆರಿಸಿದ್ದು ಫುಲ್ಲು ಮೇಲ್ಗಡೆ ಇದ್ದು. ಯಾವ ಯಾಣ ಹತ್ರ ಒಂದು 100 ಮೀಟ್ರ್ ದೂರದಲ್ಲೂ ನಾವು ಆರಿಸಿಲ್ಲ, ಇನ್ನೂ ಜಾಸ್ತಿನೇ ಆರಿಸಿದ್ದು. ಯಾವ ಒಂದು ಹೆಜ್ಜೆ ಏನು ಪ್ರಾಬ್ಲಮ್ ಮಾಡಿಲ್ಲ. ಬಟ್ ಆದರೂ ಪ್ರಾಬಿಟೆಡ್ ಏರಿಯಾದಲ್ಲಿ ಆರಿಸಿರೋದಕ್ಕೆ ನಾವು ಮಾಡಿರೋದು ತಪ್ಪೆ. ನೋಡ ಬನ್ನಿ ಕೆಳಗಡೆ ಹೋಗೋಷ್ಟು ಹೆಂಗೆ ಹಿಡ್ಕೊಂಡು ಏನೋ ಮಾಡ್ತಾರೆ ಎಕ್ಸೆಟ್ರಾ ಗೊತ್ತಿಲ್ಲ. ರಿಕ್ವೆಸ್ಟ್ ಮಾಡ್ಕೊಳ್ಳೋಣ. ಡ್ರೋನ್ ಫುಟೇಜ್ನ ಡಿಲೀಟ್ ಮಾಡಿದ್ವಿ, ಅದು ಡ್ರೋನಲ್ಲಿ ಮತ್ತು ರಿಮೋಟ್ ಕಂಟ್ರೋಲಲ್ಲಿ. ಮಕ್ಕಳನ್ನ ಕರ್ಕ ಬರ್ಬೇಕು ತಾನೆ. ಅವ್ರ ಕೈಲೇ ಹತ್ತಕ್ಕೈತಲ್ಲ, ಅವ್ರ ಮೇಲೆ ನಮ್ಮ ತಾತ ಬತ್ತವ್ರೆ ಮೇಲ್ಗಡಿಕೆ. ಇನ್ನು ಯುವಕರು ಏನು ಅಲ್ವಾ ತಾತ? ತಾತ ಅಭ್ಯಾಸ ಕೊಡೋರೆಲ್ಲ ನಡೆದೇ ಬಂದಿರೋದು. ತಾತ ಕೈ ಕೊಡಿ ತಾತ. ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡ್ಬೇಕು. ಅದು ರೈಮಿಂಗ್ ಆಗುತ್ತೆ ಬ್ರೋ. ರೈಮಿಂಗ್ ಅನ್ನೋದೇ ಅಂತಾರೆ. ಕಮಾನ್ 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 ಕಮಾನ್. ಶಿಷ್ಯ ಇಲ್ಲಿ ವಿಡಿಯೋ ಮಾಡ್ಕೋ, ವಿಭೂತಿ ಫೋನ್ಸ್ ಅಂತ ಹಾಕೋಣ. ಗೈಸ್ ಡ್ರೋನ್ ಓಡಿಸ್ತಾ ಇದ್ದೋ ತಗ್ಲಾಕೋಗ್ಬಿಟ್ಟು, ಬಟ್ ಏನು ಅಂತ ಗೊತ್ತಾಯ್ತಾ ಇಲ್ಲ. ಓಡೋ ಹೊತ್ತವ್ರು ಅವ್ನಿಗೆ ಬೇಲು. ನನಗೆ ಬೇಲಲ್ಲ. ಗೌಶ ಕಾಲೇಜ್ನ ವಿದ್ಯಾರ್ಥಿ ಓರ್ವ ಯಶವಂತ್ ಎಂಬ ಪಾಂಡುಪುರ ಮೂಲದ ಯುವಕ ಎಲ್ಲ ಬಂದ್ಬಿಟ್ರಪ್ಪ ನನ್ನ ಫ್ರಮ್ ರಾಮನಗರ.
ಯಾರೋ ಯಾರೋ ಗೀಚಿ ಹೋದ. ನಾವೀಗ ಕೆಳಗಡೆ ಹತ್ತತ್ರ ಹೋಗ್ತಾ ಇದ್ದೀವಿ. ತಗ್ಲಾಕೊಂಡಿಲ್ವಾ ಅಂತ ನೋಡೋಣ ಬನ್ನಿ. ಯಾರು ಕೇಳಿಲ್ಲ ಡ್ರೋನ್ ಹಾಗಾಗಿ ಮೆತ್ತಗೆ ನಾವು ಡೌ ಮಾಡ್ತಾ ಇದ್ದೀವಿ. ಇಲ್ಲೇ ಡ್ರೋನ್ ಐತೆ, ಎಲ್ಲ ಕೂತಿದ್ದೀವಿ. ಹೃದಯ ಸಮುದ್ರ ಕಲಕಿ ಹೊತ್ತಿದೆ ದ್ವೇಷದ ಬೆಂಕಿ. ಇಲ್ಲಿ ನಿಮಗೆ ರಿಫ್ಲೆಕ್ಟ್ ಆಗ್ತಾ ಇದೆಯಾ? ಏನು ಮಾಡ್ತಾ ಇದೀವಿ? ಬೆಂಕಿ ಕಾಯಿಸ್ಕೊತಿದೀವಪ್ಪ ಚಳಿ. ಅದು ಎಲ್ಲಿ ನೋಡಿ, ಟ್ಯಾಕ್ಸಿ ಬರ್ತದೆ ಅಂದ್ಬಿಟ್ಟು 5 ನಿಮಿಷದಿಂದೇನೋ ಎಷ್ಟು 50 ನಿಮಿಷದಿಂದ 20 ನಿಮಿಷ ಅಂದರು. ಸೊ ಈಗ ಆಲ್ರೆಡಿ 50 ನಿಮಿಷದ ಮೇಲೆ 20 ನಿಮಿಷ ಆಯಿತು. ಎಂಥದ್ದು ಬಂದಿಲ್ಲ, ಗೊತ್ತಿಲ್ಲ, ಗಾಡಿ ಬಂದಿಲ್ಲ. ಈತ ಏನು ಮಾಡ್ತಾ ಇದ್ದೇನೆ, ಗಾಡಿ ಬತ್ತು ಅಂತ ಹೇಳ್ತಾ ಇದ್ದೀನಿ. ಏನಂದ್ರೆ ಗಾಡಿ ಬತ್ತಾ ತೋರಿಸು. ಇಂಥ ಸಂಘಜೀವಿಗಳಿಗೆ ನಾವೇನು ಮಾಡೋಕ್ಕಲ್ಲ. ಗ್ರೂಪಲ್ಲಿ ಇರ್ತಾನೆ ಅಂತ. ಓ ಬಂತು ಕಾರು. ಸೊ ಈಗ ಹತ್ಕೊಂಡು ಶಿಸ್ತಾಗಿ ಮುಂದಕ್ಕೆ ಹೋಗ್ಬಿಡೋಣ. ಅಂಕಲ್ ನಮಗೆ ಎಂತ ಸಹ ಗೊತ್ತಾಗ್ತಾ ಇಲ್ಲ, ಫುಲ್ ಒಳ್ಳೆ ವಿಷಯ ಆಗ್ತಿದೆ ಮಾರ್ರೆ. ಯಾಕಂದರೆ ಒಂದೊಂದು ಟೈಮಿಂಗ್ಸಿಂದ ಗೊತ್ತಾಗ್ತಾ ಇಲ್ಲ ನಮಗೆ. ಇಲ್ಲಿದ್ರೆ ಯಶಸ್ಸು ಎಂತ ಮಾಡ್ತೀರಾ? ನಾನು ನಡ್ಕೋತೀನಿ. ನಡ್ಕೊಂಡು ಹೋಗು ಆಯ್ತಾ? ನಡ್ಕೊಂಡು ಹೋಗಿ ಕೂಟ್ಕಲ್ನ ಯಾವಾಗ ಸೇರ್ತೇವೆ? ನೆಕ್ಸ್ಟ್ ವರ್ಷ ಸೇರ್ತೀವಲ್ಲ. ಹಾಂ, ಕೂಟ್ಕಲ್ ರಾಮನಗರ ಚನ್ನಪಟ್ಟಣ ಮಾಗಡಿ ಹೋಗ್ತಾ ಇದೆ. ಸೊ ಈಗ ಬಾಯ್ ಹೇಳಿ ಅಷ್ಟೇ. ಅವರು 4 ಡ್ರೋನ್ ಸೀಸ್ ಮಾಡಿದ್ದಾರೆ ಲಾಸ್ಟ್ ಇಯರ್. ಹೌದಾ? 23ಗೆ ಸ್ಟಾರ್ಟ್ ಆಗಿತ್ತು ಫಸ್ಟು ದೊಡ್ಡ ಅಟ್ಯಾಕು. ಹಾಂ, ಅದರ ನಂತರ ಹಂಗೆಲ್ಲ ಬಂದು ಸುಮ್ಮನೆ ಹಾರಿಸ್ಬಾರ್ದು. ಬೇರೆಯವ್ರಿಗೆಲ್ಲ ಡ್ಯಾಮೇಜ್ ಯಾವುದರಿಂದ ಔಟ್ ಪ್ರಾಬ್ಲಮ್ ಆಗುತ್ತೆ. ಕ್ಲೋಸ್ ತಗೊಂಡು ಹೋಗ್ತಾರೆ, ತುಂಬ ಕ್ಲೋಸ್ ಹೋಗಿದ್ದೆ ಎದ್ಬಿಡುತ್ತೆ. ದೂರದಿಂದ ಹಾರಿಸ್ಬಾರ್ದು, ಹತ್ತಿರವನ್ನು ಹಾರಿಸ್ಬಾರ್ದು. ರೆಸ್ಟ್ರಿಕ್ಷನ್ ಅಂದರೆ ರೆಸ್ಟ್ರಿಕ್ಷನ್. ಗೊತ್ತಾಗಲ್ಲ, ಬ್ಯಾಗಲ್ಲಿ ಹಾಕೊಂಡು ಹೋಗ್ತಾರೆ. ಡ್ರೋನ್ ಇಂಜಿನ್ ಕೇಳಿದ್ರೆ ಇಲ್ಲ ಅಂದ್ಬಿಡ್ತಾರೆ. ಕ್ಯಾಮ್ರಾ ಅಂತ ಅಷ್ಟೇ, ಕ್ಯಾಮ್ರಾ ಅಂತಾರೆ. ಸೆನ್ಸರ್ಗಳು ಇರಲ್ಲ, ಏನು ಅಷ್ಟೊಂದೇನು ಚೆಕ್ ಮಾಡಲ್ಲ. ಇದು ರಶಲ್ಲಿ ಒಂದೊಂದ್ಸಲ ತಗೊಂಡು ಹೋಗ್ಬಿಡ್ತಾರೆ. ತಗ್ಲಾಕೊಂಡು ಶವಾರ್ಮಣ ಬಸ್ತು ಅಷ್ಟೇ. ಸ್ಟೇಷನ್ಗಳಿಗೆ ಹೋಗ್ಬಿಡ್ತದೆ. ಸ್ಟೇಷನಿಗೆ ಹೋದ್ಮೇಲೆ ಅದು ಮುಗೀತು. ಅದ್ರ ಬದಲು ಸುಮ್ಮನೆ ಕ್ಯಾಮ್ರಾದಲ್ಲಿ ಫೋಟೋ ಹೊಡ್ಕೊಂಡು ಆಗುತ್ತೆ. ಊರಲ್ಲಿ ಒಬ್ರು ಬಿಟ್ಟು ಏರ್ಗನಿಂದ ಶೂಟ್ ಮಾಡ್ಬಿಟ್ರು. ಹೌದಾ? ಅಲ್ಲ, ಈಗ ತಗೊಬಂದು ಅಲ್ಲೆಲ್ಲಾರ ಮೂಲೆಯಲ್ಲಿ ನಿಂತ್ಕೊಂಡು ಹಾರಿಸ್ಕೊಂಡಿರ್ತಾರಲ್ಲ, ಅವರ ಅದೃಷ್ಟವಂತರು. ಆವಾಗಲೇ ಹಿಡ್ಕೊಂಡ್ಬಿಡ್ತಾರೆ. ಇಲ್ಲ ಕೇಳಕ್ಕೆ ಬಂದು ಮೆಟ್ಲ ಹತ್ರ ಅಲ್ಲೆಲ್ಲ ಪ್ಲೇಸಸ್ ಇದೆಯಲ್ಲ, ಅಲ್ಲೇನಾದ್ರು ಹಾರಿಸಿದ್ರೆ ಗೊತ್ತಾಗ್ಬಿಡುತ್ತೆ ಅಂತ ಹುಡುಕ್ತಾ ಇರ್ತಾರೆ. ಅಲ್ಲಿ ಡ್ರೋನ್ ಹೋಗಿದೆ 3 ಸ್ಪಾಟಿಗೆ ಹೋಗ್ಬಿಡ್ತಾರೆ. 3-4 ಸ್ಪಾಟ್ ಇದೆ. ಅದೇನು ಮ್ಯಾನರ್ಸ್ ಆಯ್ತು ಇಲ್ವೋ ಗೊತ್ತಿಲ್ಲ. ಅವ್ರಿಗೂ ಗೊತ್ತಾಗಲ್ಲ, ಅವ್ರಿಗೂ ಐಡಿಯಾ ಇರಲ್ವಲ್ಲ, ಗೊತ್ತಿರಲ್ಲ ಅಷ್ಟೊಂದು ಜೀನಿದೆ ಅಂತ. ಗೊತ್ತಿದ್ದು ಹಾರಿಸ್ತಾರಲ್ಲ, ಅವ್ರಿಗೆ ಮ್ಯಾನರ್ಸ್ ಇಲ್ಲ. ಬಿಡಿ, ಡ್ರೋನ್ ತರಂಗಿಲ್ಲ ಇಲ್ಲಿ, ರಿಸ್ಟ್ರಿಕ್ಷನ್ನು. ಸೊ ಗೈಸ್, ಯಾರು ತರಬೇಡಿ, ತಂದಾದ್ಮೇಲೆ ಅನುಭವಿಸ್ಬೇಡಿ ಅಷ್ಟೇ. ಅಲ್ವೇನ್ರಪ್ಪ? ಕರೆಕ್ಟ್ ಒಳ್ಳೆ ಸಂದೇಶ ಕೊಟ್ಟಿದ್ದೀರಾ ಅಣ್ಣ, ಸಖತ್ ಆಕ್ಟಿಂಗ್ ಮಾಡ್ತಿದ್ದೀವಿ ಕಣ. ಇದನ್ನ ನೋಡೋರು ತಗೊಂಬರಲ್ಲ, ಮತ್ತೆ ತಗೊಬಂದಲ್ಲಿ ಕದ್ಬಿಟ್ಟು ಹಾರಿಸ್ಬಾರ್ದು. ಯಾರು ಈ ಕದ್ಬಿಟ್ಟು ಮೆಲ್ಲಗೆ ಹಾರಿಸ್ಕೊಂಡು ಹೋಗಿರ್ತಾರೆ, ಅವ್ರಿಗೇನೋ ಅವ್ರು ಲಕ್ ಇದ್ರೆ ಹೋಯ್ತಾರೆ. ಕಂಡಿಲ್ಲ ಅಂದ್ರೆ ಯಾರು ಡ್ರೋನ್ ತರಬೇಡಿ, ಹಾರಿಸ್ಬೇಡಿ. ಯಾಣಕ್ಕೆ ಬಂದರೆ ರಿಸ್ಟ್ರಿಕ್ಷನ್ ಆಗಿದೆ 2025 ಇಂದ. ಅದೇ ಡ್ರೋನ್ ಹಾರಿಸ್ತಾ ಇದ್ವಲ್ಲ, ನಾವೇ ಹಾರಿಸ್ಕೊಂಡ್ಬಿಟ್ಟು ಅವ್ರ ಹತ್ರ ಕೇಳ್ತಾ ಇದೀವಲ್ಲ. ಎಂಥ ನನ್ನ ಮಕ್ಕಳು ಇರ್ಬೇಡ ನಾವು, ಇರ್ಬೇಡ ನೀವು. ನಾನೇನು ಮಾಡಲಿಲ್ಲ, ನಾನು ತುಂಬ ಒಳ್ಳೆಯ ತುಂಬ ಅಷ್ಟೇ. ಸೊ ಈಗ ಫಾರಿನರ್ಸು ಹಾಡು ಹೇಳ್ತಾವ್ರು ನೋಡಿ, ಅದು ಹಿಂದೂ ಹಾಡು. ಜೈ ಶ್ರೀರಾಮ್. ಈಗ ತಾನೇ ಊಟ ಮಾಡಿ ಈಗ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ಬೀಚ್ ಸೈಡ್ ಇರುವಂತಹ ಸ್ಟೇಗೆ. ಬಾಯ್ಸ್ಗಳಲ್ಲಿ ಏನೋ ಮಾಡ್ತಾವ್ರೆ ಹೀಗಂತ ಹೇಳಿ ಇವತ್ತಿನ ಡೇ 1ಗೆ ಬಾಯ್ ಹೇಳೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.